ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇಂದಿನ ದಿನ ನಾವು ಕಾಮಿಕ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಂದಿನಂತೆ ಯುಧಿಷ್ಠಿರ ಮಹಾರಾಜ ಶ್ರೀಕೃಷ್ಣನನ್ನು ಕೇಳ್ತಾನೆ, ಓ ಕೃಷ್ಣ, ಈ ಮುಂದೆ ಬರ್ತಾ ಇರುವಂತಹ ಏಕಾದಶಿ ಕೃಷ್ಣ ಪಕ್ಷದಲ್ಲಿ ಶ್ರಾವಣ ಮಾಸದಲ್ಲಿ ಅಮಾವಾಸ್ಯೆಯ ಹತ್ತಿರದಲ್ಲಿ ಬರ್ತಾ ಇರುವಂತಹ ಈ ಏಕಾದಶಿಯ ಬಗ್ಗೆ ನನಗೆ ತಿಳಿಸ್ಕೊಡು ಅಂತ ಹೇಳ್ತಾನೆ. ಆಗ ಶ್ರೀಕೃಷ್ಣ ಇದ್ದವನು ಈ ಏಕಾದಶಿಯ ಒಂದು ವಿಶೇಷಗಳನ್ನು ಹೇಳ್ತಾನೆ. ಬಹಳಷ್ಟು ಹಿಂದೆ ಶ್ರೀ ನಾರದ ಮುನಿಗಳು ಬ್ರಹ್ಮನ ಹತ್ತಿರ ಇದೇ ಪ್ರಶ್ನೆಯನ್ನು ಕೇಳಿದರು ಅಂತ ಕೃಷ್ಣ ತಿಳಿಸ್ತಾನೆ. ಈ ಶ್ರಾವಣದಲ್ಲಿ ಬರ್ತಾ ಇರುವಂತಹ ಏಕಾದಶಿ ಮಹತ್ವ ಏನು ಅಂತ. ನಮಗೆ ದಕ್ಷಿಣ ಭಾರತದವರಿಗೆ ಇನ್ನೂ ಶ್ರಾವಣ ಮಾಸ ಶುರುವಾಗಿಲ್ಲ. ಇನ್ನೂ ಒಂದು ವಾರದ ಸಮಯ ಇದೆ. ಈ ವರ್ಷ ಜುಲೈ 26 ಹಾಗೇನೋ ಶುರು ಆಗ್ತಾ ಇದೆ ಶ್ರಾವಣ ಮಾಸ. ಆದರೆ ಉತ್ತರದವರಿಗೆ 15 ದಿನ ವ್ಯತ್ಯಾಸ ಇರುತ್ತೆ. ದಕ್ಷಿಣದವರಿಗೆ ಹಾಗೂ ಉತ್ತರದವರಿಗೆ ಒಂದು ಅಮಾವಾಸ್ಯೆ ಹುಣ್ಣಿಮೆ ಅದು 15 ದಿನಗಳ ಒಂದು ವ್ಯತ್ಯಾಸದಲ್ಲಿ ಅವರದ್ದು ಬೇಗ ಶುರು ಆಗುತ್ತೆ ಎಲ್ಲ ಮಾಸಗಳು. ಹಾಗಾಗಿ ಶ್ರಾವಣ ಮಾಸ ಅಲ್ಲಿ ಆಲ್ರೆಡಿ ಶುರುವಾಗಿ ಒಂದು ವಾರ ಆಗಿಬಿಟ್ಟಿದೆ ಅಲ್ಲಿ. ಸೊ ಈ ಕಥೆಯಲ್ಲಿ ಕೂಡ ಶ್ರಾವಣ ಮಾಸದಲ್ಲಿ ಬರ್ತಾ ಇರುವಂತಹ ಏಕಾದಶಿ ಅಂತ ಹೇಳಿ ಉಲ್ಲೇಖ ಇದೆ. ನಮಗೆ ಮುಂದಿನ ವಾರದಿಂದ ಶ್ರಾವಣ ಶುರುವಾಗ್ತಾ ಇದೆ ದಕ್ಷಿಣದವರಿಗೆ. ಪರವಾಗಿಲ್ಲ. ಆದ್ರೂ ಇಲ್ಲಿ ಬ್ರಹ್ಮ ಹೇಳ್ತಾನೆ, ಈ ಏಕಾದಶಿ ತುಂಬ ಮಹತ್ವಪೂರ್ಣವಾಗಿದೆಯಪ್ಪ. ಇದರಲ್ಲಿ ನಾರದ ಕೇಳ್ತಾನೆ, ಯಾವ ದೇವರನ್ನ ಪೂಜೆ ಮಾಡಬೇಕು ನಾವು ಈ ಏಕಾದಶಿ ಸಮಯದಲ್ಲಿ, ಹಾಗೂ ಯಾವ ಥರ ವ್ರತವನ್ನು ಕೈಗೊಳ್ಳಬೇಕು ಅಂತ ಕೇಳ್ತಾನೆ. ಆಗ ಬ್ರಹ್ಮ ಹೇಳ್ತಾನೆ, ನೀನು ವಿಷ್ಣುವನ್ನು ಪೂಜೆ ಮಾಡಬೇಕು. ಚತುರ್ಭುಜ ವಿಷ್ಣು, ಗದಾಧರ ಅಂತ ಹೇಳ್ತಾರೆ ಅವನಿಗೆ. ಆ ಗದಾಧರನಾದ ಚತುರ್ಭುಜವಾದ ವಿಷ್ಣುವನ್ನು, ಮಧುಸೂದನನಾದ ಶ್ರೀಹರಿಯನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾನೆ. ಯಾವ ಥರ ಮಾಡಬೇಕಪ್ಪ ಅಂತ ಹೇಳಿದ್ರೆ, ತುಳಸಿಯ ದಳದಿಂದ ಮಾಡಬೇಕು ಪೂಜೆಯನ್ನು. ಈ ಏಕಾದಶಿಯನ್ನು ಯಾರು ಒಂದು ದಳ ತುಳಸಿಯಿಂದ ಶ್ರೀಕೃಷ್ಣನನ್ನು, ಮಹಾವಿಷ್ಣುವನ್ನು ಪೂಜೆ ಮಾಡ್ತಾರೋ ಅವರಿಗೆ ಬಹಳಷ್ಟು ಫಲ ಪ್ರಾಪ್ತಿಯಾಗುತ್ತೆ, ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾನೆ. ಕಾಶಿಯಲ್ಲಿ, ವಾರಣಾಸಿಯಲ್ಲಿ ಒಂದು ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡಿದ್ದು, ಅಥವಾ ನೈಮಿಷಾರಣ್ಯದಲ್ಲಾಗಿರಬಹುದು, ಪುಷ್ಕರ ಕ್ಷೇತ್ರದಲ್ಲಾಗಿರಬಹುದು, ಇಲ್ಲಿ ಎಲ್ಲಿ ನಾವು ಹೋಗಿ ಶ್ರೀ ಕ್ಷೇತ್ರದ ದರ್ಶನ ಮಾಡಿ ಅಲ್ಲಿ ನೀರಿನಲ್ಲಿ ಸ್ನಾನ ಮಾಡುತ್ತೀವೋ ಅಲ್ಲಿ ಸಿಗುವಂತಹ ಪುಣ್ಯ, ಅದಕ್ಕಿಂತ ಹೆಚ್ಚು ಪುಣ್ಯ ಈ ಏಕಾದಶಿಯಿಂದ ನಮಗೆ ಸಿಕ್ಕಿಬಿಡುತ್ತಪ್ಪ. ಒಂದು ಹಾಲು ಕೊಡುತ್ತಿರುವಂತಹ ಆಕಳನ್ನು, ದನವನ್ನು ಆ ಕರುವಿನ ಜೊತೆಗೆ ದಾನ ಮಾಡಿದಂತಹ ಪುಣ್ಯ, ಎಷ್ಟು ದೊಡ್ಡದಾದ ಬೆಟ್ಟದಂತಹ ಒಂದು ಪಾಪಗಳ ಒಂದು ಮಡಿಕೆ ಇದ್ರೂ ಅದು ಕರಗಿಸುವಂತಹ ಶಕ್ತಿ ಈ ಏಕಾದಶಿಗಿದೆಯಪ್ಪ. ಯಾರು ಏಕಾದಶಿಯನ್ನು ಮಾಡ್ತಾರೋ ಅವರು ಯಮರಾಜನ ಹತ್ತಿರ ಹೋಗೋದಿಲ್ಲ ಅಂತ ಹೇಳ್ತಾನೆ. ಆಯಿತು, ಹೇಗೆ ಪೂಜೆಯನ್ನು ಮಾಡಬೇಕು ವಿಷ್ಣುವನನ್ನು ಅಂತ ಕೇಳಿದ್ರೆ, ತುಳಸಿಯನ್ನು ಮೊದಲು ಪೂಜೆ ಮಾಡಿ ಆಮೇಲೆ ತುಳಸಿಯ ದಳದಿಂದ ವಿಷ್ಣುವನನ್ನು ಪೂಜೆ ಮಾಡೋದು ಶ್ರೇಷ್ಠ ಅಂತ ಹೇಳ್ತಾನೆ ಬ್ರಹ್ಮದೇವರು. ಒಂದೇ ಒಂದು ತುಳಸಿ ಎಲೆಯನ್ನು ನಾವು ವಿಷ್ಣುವಿಗೆ ಅರ್ಪಿಸಿದರೂ ಕೂಡ ಈ ಏಕಾದಶಿ ದಿನದಲ್ಲಿ ಒಂದು ತುಳಸಿ ದಳದ ಅರ್ಪಣೆ ವಜ್ರ ವೈಡೂರ್ಯದ ಅರ್ಪಣೆಗೆ
ಸಮನಾಗುತ್ತದೆ. ನಾವು 200 ಗ್ರಾಮ್ ಬಂಗಾರ ಆಗಿರಬಹುದು, ಅಥವಾ 800 ಗ್ರಾಮ್ ಬೆಳ್ಳಿ ಆಗಿರಬಹುದು, ಅಥವಾ ವಜ್ರ ವೈಡೂರ್ಯಗಳಾಗಿರಬಹುದು, ಇದೆಲ್ಲದನ್ನೂ ಅರ್ಪಿಸಿ ಪೂಜೆ ಮಾಡಿದ್ದು ಪುಣ್ಯಕ್ಕಿಂತ ಹೆಚ್ಚು ಪುಣ್ಯ ತುಳಸಿಯ ದಳದಿಂದ ಅರ್ಪಣೆಯಿಂದ ನಮಗೆ ಲಭಿಸುತ್ತದೆ. ಒಂದು ತುಳಸಿ ಗಿಡಕ್ಕೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಆರತಿಯನ್ನು ಮಾಡುವುದರಿಂದ ನಮಗೆ ನಮ್ಮ ಎಲ್ಲ ಪಾಪಗಳು ನಾಶವಾಗುತ್ತದೆ ಅಪ್ಪ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ತುಳಸಿ ಗಿಡವನ್ನು ನೆಡುವುದು ಅಥವಾ ಆ ತುಳಸಿ ಗಿಡವನ್ನು ಟ್ರಾನ್ಸ್ಪ್ಲಾಂಟಿಂಗ್ ಅಥವಾ ರೀಪ್ಲಾಂಟಿಂಗ್ ಅಂತ ಏನು ಹೇಳ್ತೀವಿ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾಕಿ ಅದಕ್ಕೆ ಉತ್ತಮವಾದ ಮಣ್ಣು ಗೊಬ್ಬರವನ್ನು ಹಾಕೋದು, ಅದರ ಆರೈಕೆಯನ್ನು ಮಾಡೋದು ಬಹಳಷ್ಟು ಶ್ರೇಯಸ್ಕರವಾಗಿದೆ. ಯಾರು ಈ ಥರ ತುಳಸಿಯನ್ನು ಅರ್ಚನೆಯನ್ನು ಮಾಡಿ ಶ್ರೀಕೃಷ್ಣನನ್ನು ಪೂಜೆಯನ್ನು ಮಾಡ್ತಾರೋ ಆ ಥರದವರಿಗೆ ಒಂದು ಸೂರ್ಯಲೋಕಕ್ಕೆ ಪ್ರವೇಶಿಸುವಂತಹ ಒಂದು ಶಕ್ತಿ ಸಿಗುತ್ತದೆ. ಒಂದು ದೀಪ ಲಕ್ಷಾಂತರ ದೀಪದಷ್ಟು ಪ್ರಕಾಶಮಾನವಾದ ಒಂದು ದೇಹವನ್ನು ಕೊಡುವಂತಹ, ಮುಂದಿನ ಜನ್ಮಗಳಲ್ಲಿ ದೇಹವನ್ನು ಕೊಡುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಹಾಗಾಗಿ ನಾವು ಈ ಏಕಾದಶಿಯ ದಿನ ಮಹಾವಿಷ್ಣುವಿನನ್ನು ಹಾಗೂ ಶ್ರೀಮತಿ ತುಳಸಿಯನ್ನು ಪೂಜೆ ಮಾಡಬೇಕು ಶ್ರದ್ಧಾಭಕ್ತಿಯಿಂದ. ಯಾರು ಏಕಾದಶಿಯನ್ನು ಈ ಥರ ಮಾಡಿ ಉಪವಾಸವನ್ನು ಕೈಗೊಂಡು ವ್ರತಪಾಲನೆ ಮಾಡ್ತಾರೋ ಅವರಿಗೆ ಯಾವ ದೋಷವಿದ್ದರೂ, ಬ್ರಹ್ಮಹತ್ಯೆ ದೋಷವಾಗಿರಬಹುದು, ಗರ್ಭದಲ್ಲಿ ಭ್ರೂಣ ಹತ್ಯೆ ಮಾಡಿರುವಂತಹ ಒಂದು ದೋಷ ಆಗಿರಬಹುದು, ಯಾವ ದೋಷವಿದ್ದರೂ ಅದರ ಪಾಪ ಪರಿಹಾರವಾಗುತ್ತದೆ. ಹಾಗೂ ಅನೇಕ ದಾನ ಧರ್ಮಗಳನ್ನು ಮಾಡಿದಂತಹ ಪುಣ್ಯ ಫಲಪ್ರಾಪ್ತಿಯಾಗುತ್ತದೆ. ಹಾಗೂ ಅವರು ವೈಕುಂಠ ಲೋಕಗಳಿಗೆ ಹೋಗುವ ಶಕ್ತಿಯನ್ನು, ಯೋಗ್ಯತೆಯನ್ನು ಪಡೆದುಕೊಳ್ಳುತ್ತಾರೆ ಅಂತ ಬ್ರಹ್ಮದೇವರು ವಿವರಿಸ್ತಾರೆ. ಹಾಗಾಗಿ ಎಲ್ಲ ಏಕಾದಶಿಯ ರೂಪದಲ್ಲಿ ಏಕಾದಶಿಯು ಕೂಡ ಬಹಳಷ್ಟು ವೈವಿಧ್ಯವಾದ ಮಹತ್ವವನ್ನು ಹೊಂದಿದೆ. ಈ ಏಕಾದಶಿ ದಿನ ನಾವು ಮಹಾವಿಷ್ಣುವನ್ನು ಪೂಜೆ ಮಾಡೋಣ, ತುಳಸಿಯನ್ನು ಪೂಜೆ ಮಾಡೋಣ, ಹಾಗೂ ಭಕ್ತಿಯಿಂದ ವ್ರತವನ್ನು ಪಾಲನೆ ಮಾಡಿ ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಕೇಳ್ತಾ ಏಕಾದಶಿಯ ಮಹತ್ವವನ್ನು ಮುಗಿಸೋಣ. ಹರೇ ಕೃಷ್ಣ.